ಸೊ ಮಂತ್ಲಿ ಎಕ್ಸ್ಪೈರಿ ಸ್ಟ್ರಾಟಜಿ 77,600 PE ಅಲ್ಲಿ ಟ್ರೇಡ್ ಬಂತು. ಇದೇ ಒಂದು ಪಾಯಿಂಟ್ ಅಲ್ಲಿ ಟ್ರೇಡ್. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 150 ಪಾಯಿಂಟ್ಸ್, ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು 250 ಪಾಯಿಂಟ್ಸ್. ಲೈವ್ ಮಾರ್ಕೆಟ್ trade.fires.in ಲೈವ್ ಮಾರ್ಕೆಟ್ ಅಲ್ಲಿ ಇದೀವಿ. 53-55 ಪ್ಲಸ್ ಪಾಯಿಂಟ್ಸ್, ವೆರಿ ಗುಡ್. ರೆಡ್ ಕಲರ್ ಕ್ಯಾಂಡಲ್ ನೋಡ್ಕೊಂಡು ಎದುರ್ಕೋಬಾರ್ದು. ಆಲ್ರೆಡಿ ಸ್ಟ್ರಾಟಜಿ ಹೇಳ್ಬಿಟ್ಟಿದೆ. ಈ ಒಂದು ಪಾಯಿಂಟ್ ಅಲ್ಲಿ ಟ್ರೇಡ್ ಬಂದಿದೆ ಅಂತಂದ್ರೆ ಟಾರ್ಗೆಟ್ ಬಂದ್ಬಿಟ್ಟು 150 ಪಾಯಿಂಟ್ಸ್ ಅಂತ ಆಲ್ರೆಡಿ ಸ್ಟ್ರಾಟಜಿ ಹೇಳಿದೆ. ಸೊ ನಾವು ಇವಾಗ ಸ್ಟಾಕ್ ಮಾರ್ಕೆಟ್ ನ ಟ್ರಸ್ಟ್ ಮಾಡಬೇಕು. ಇದೇ ಒಂದು ಪಾಯಿಂಟ್ ಅಲ್ಲಿ ಸುಮಾರು ಜನರು ಓವರ್ ಟ್ರೇಡಿಂಗ್ ಮಾಡ್ಬಿಡ್ತಾರೆ ಸರ್. ಎಕ್ಸಿಟ್ ಆಗ್ತಾರೆ ಇಲ್ಲಿ, ಮತ್ತೆ ಎಂಟ್ರಿ ಆಗ್ತಾರೆ ಇಲ್ಲಿ, ಮತ್ತೆ ಒಂದು ರೆಡ್ ಕಲರ್ ಕ್ಯಾಂಡಲ್ ಬಂದ್ರೆ ಮತ್ತೆ ಎಕ್ಸಿಟ್ ಆಗೋದು, ಮತ್ತೆ ಗ್ರೀನ್ ಕಲರ್ ಕ್ಯಾಂಡಲ್ ಬಂದ್ರೆ ಬೈ ಮಾಡೋದು. ಆ ತರ ಗ್ಯಾಂಬ್ಲಿಂಗ್ ಮಾಡ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ಯಾಕೆ ಸರ್ ಲಾಸ್ ಆಗಲ್ಲ? ಯಾಕೆ ಲಾಸ್ ಆಗಲ್ಲ ಸರ್? ಈ ತರ ಎಕ್ಸಿಟ್ ಗ್ಯಾಂಬ್ಲಿಂಗ್ ಮಾಡ್ತಾ ಇದ್ರೆ ಅದಕ್ಕೆ ಸರ್ ಹೇಳ್ತಿರೋದು, ಗ್ಯಾಂಬ್ಲಿಂಗ್ ಮಾಡ್ಲೇಬಾರದು. ಸ್ಟಾಕ್ ಮಾರ್ಕೆಟ್ ನ ಪ್ರೊಫೆಷನಲ್ ಆಗಿ ನೋಡಬೇಕು. ಒಂದು ಸತಿ ನಮ್ಮ ಒಂದು ಎಂಟ್ರಿ ಇಲ್ಲಿ ಟ್ರಿಗರ್ ಆಗಿದೆ ಅಂತಂದ್ರೆ ಟಾರ್ಗೆಟ್ ಬರೋ ತನಕ ವೆಯ್ಟ್ ಮಾಡ್ಲೇಬೇಕು. ನೋಡಿ ಸರ್, ಲೈವ್ ಅಲ್ಲಿ ಸೈಕಾಲಜಿನ ಹೇಳ್ಕೊಡ್ತಾ ಇದ್ದೀನಿ. ಲೈವ್ ಅಲ್ಲಿ ಇದೇ ರೀತಿ ನೀವು ಮಾಡ್ಬೇಕಾಗತ್ತೆ. ರೆಡ್ ಕಲರ್ ಕ್ಯಾಂಡಲ್ ಎಂತದು ಮಾಡಲ್ಲ ಸರ್. ಬಂದ್ರೆ ಕಾಸ್ಟ್ ಟು ಕಾಸ್ಟ್ ಬರುತ್ತೆ ಅಷ್ಟೇ, ಬಂದ್ರೆ ಟಾರ್ಗೆಟ್ ಬರುತ್ತೆ. ಇವೆರಡೇ ಇರಬೇಕು ಮೈಂಡ್ ಅಲ್ಲಿ, ಫಿಕ್ಸ್ ಆಗ್ಬೇಕು ಸರ್. ಕೆಲವ್ರಿಗೆ ಅನ್ಸುತ್ತೆ ಸರ್, ಓ ದೊಡ್ಡ ಪ್ರಾಫಿಟ್ ಆಯ್ತು, ತಿರ್ಗಾ ಇದು ಬಂದ್ಬಿಟ್ಟು ಇಲ್ಲಿಗೆ ಬಂದಿದೆ, ಬಂದಿರೋ ಪ್ರಾಫಿಟ್ ಎಲ್ಲ ಹೊಲ್ಟೋಗ್ತಿದೆ ಅಂತ ಎಕ್ಸಿಟ್ ಆಗ್ಬಿಡ್ತಾರೆ. ಮಾರ್ಕೆಟ್ ಮೇಲೆ ತುಂಬಾ ನಂಬಿಕೆ ಹೋಗ್ಬಿಡುತ್ತೆ ಆತರ ಇದ್ರೆ. ನಾನು ಹೇಳಿದ್ದೀನಲ್ವಾ, ಇವಾಗೂ ಸಹ ನಾನು ನೋಡಿ, ನನಗೆ ಟ್ರಸ್ಟ್ ಇದೆ. ಈವನ್ ಇಲ್ಲಿಂದ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಹೋಗ್ಬೋದು, ನನಗೆ ತುಂಬಾ ನಂಬಿಕೆ ಇದೆ ಮಾರ್ಕೆಟ್ ಮೇಲೆ. ಇಲ್ಲಿ ಏನು ಬಂದಿದೆ ಈ ಸ್ಪೈಕ್ ಅಲ್ಲಿ ಪ್ರಾಫಿಟ್ ದುಡ್ಡು ಮಾಡಿರ್ತಾರೆ, ಮತ್ತೆ ಗ್ರೀನ್ ಕಲರ್ ಕ್ಯಾಂಡಲ್ ನೋಡ್ಕೊಂಡು ಬೈ ಮಾಡ್ತಾರೆ, ಮತ್ತೆ ಗ್ರೀನ್ ಕಲರ್ ಕ್ಯಾಂಡಲ್ ನೋಡ್ಕೊಂಡು ಬೈ ಮಾಡ್ತಾರೆ, ಮತ್ತೆ ಇಲ್ಲಿ ಏನಾದ್ರು ಒಂದು ಸಪೋರ್ಟ್ ನೋಡ್ಕೊಂಡು ಬೈ ಮಾಡ್ತಾರೆ. ಇಲ್ಲಿ ಬಂದಿರೋ ಪ್ರಾಫಿಟ್ ಎಲ್ಲ ಲಾಸ್ ಮಾಡ್ಕೊಂಡು ಬಿಡ್ತಾರೆ ಓವರ್ ಟ್ರೇಡಿಂಗ್ ಮಾಡಿ. ಹೌದೇ ಇಲ್ವಾ? ಎಸ್ ನೋಡಿ ಸರ್, ಇದೆ ಸರ್ ಮಾರ್ಕೆಟ್ ಅಲ್ಲಿ ಗ್ಯಾಂಬ್ಲಿಂಗ್ ಅಂದ್ರೆ ಇದೆ. ನೋಡಿ ಸರ್, ನಾನು ಅವಾಗ್ಲೇ ಹೇಳಿದೆ ಸರ್, ನಿಮ್ಗೆ ನೆನಪಿದೆಯಾ? ಇದೇ ಒಂದು ಪಾಯಿಂಟ್ ಅಲ್ಲಿ ಇದ್ದಾಗೂ ಸಹ ನಾನು ಹೇಳ್ತಾನೆ ಇದ್ದೆ ಸರ್, ಸ್ಟಿಲ್ ನನಗೆ ಸ್ಟಾಕ್ ಮಾರ್ಕೆಟ್ ಮೇಲೆ ತುಂಬಾ ನಂಬಿಕೆ ಇದೆ. ಇಲ್ಲಿಂದ 90 ಡಿಗ್ರೀಸ್ ಅಲ್ಲಿ ಮತ್ತೆ ಮೊಮೆಂಟಮ್ ಬರಬಹುದು ಅಂತ ಹೇಳಿದ್ದೆ ಸರ್. ಟ್ರಸ್ಟ್ ಮಾಡಬೇಕು ಸರ್. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಮಾರ್ಕೆಟ್ ನ ನಾವು ಟ್ರಸ್ಟ್ ಮಾಡಬೇಕು. ಫೈನಲಿ ಟಾರ್ಗೆಟ್ ಹಿಟ್ ಆಯ್ತು ಸರ್. 150 ಪಾಯಿಂಟ್ಸ್ ಟಾರ್ಗೆಟ್ ಕಂಪ್ಲೀಟೆಡ್. ಎಲ್ಲರೂ ಮೆಸೇಜ್ ಮಾಡಿ ಸರ್. ಗುಡ್, ಟಾರ್ಗೆಟ್ ಡನ್ ಸರ್. ಟಾರ್ಗೆಟ್ ಬಂತ ಸರ್. ಆದರ್ಶ್ ಮಹೇಂದ್ರ ಟಾರ್ಗೆಟ್ ಡನ್, ಸೂಪರ್, ಟಾರ್ಗೆಟ್ ಡನ್. ಸೊ ಮೆಸೇಜ್ ಮಾಡಿ ಸರ್, ಎಲ್ಲರೂ ಮೆಸೇಜ್ ಮಾಡಿ ಸರ್. 150 ಪಾಯಿಂಟ್ಸ್ ಟಾರ್ಗೆಟ್. ಎಸ್ ಸರ್. ಪಲ್ಲಿವ್ ಎಸ್ ಸರ್, ಎಸ್ ಸರ್, ಎಸ್ ಸರ್. ಸೀಮಾ ಎಸ್ ಸರ್, ಎಸ್ ಸರ್. ಮೆಸೇಜ್ ಮಾಡಿ ಸರ್.